ಹೆಲೋ ತುಮಕೂರು. ಇವತ್ತು ನಾನು ನಿಮಗೆ ಡಿಫ್ರೆಂಟ್ ಆಗಿರೋಂತಹ ಬೇಳೆ ಸಾರನ್ನ ಹೇಳ್ಕೊಡ್ತೀನಿ. ಇದು ಟೊಮೆಟೊ ಬೇಳೆ ಸಾರು. ಈಗ ನಾನು ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡಿದ್ದೀವಿ. ಸೊ ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬೇಳೆನ ಶಿಫ್ಟ್ ಮಾಡಿದ ನಂತರ ಪಾತ್ರೆನ ಒಂದು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಇದಕ್ಕೆ ಬೇಕಾಗಿರೋಂತಹ ಸಾಮಗ್ರಿನ ನೋಡೋಣ. ನೋಡಿ, ಇಲ್ಲಿ 2 ಸಣ್ಣಗೆ ಹೆಚ್ಕೊಂಡಿರೋಂತಹ ಟೊಮೆಟೊ, 3 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಈಗ ಒಂದು ಪ್ಯಾನ್ ಇಡೋಣ ಒಲೆ ಮೇಲೆ. ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಎಣ್ಣೆ ಕಾಯಬೇಕು. ಕಾದ್ಮೇಲೆ ಸ್ವಲ್ಪ ಸಾಸಿವೆನ ಹಾಕೋಣ. ನೋಡಿ, ಈಗ ಸಾಸಿವೆ ಸಿಡಿತಾ ಇದೆ. ಈಗ ಹೆಚ್ಕೊಂಡಿರೋ ಅಂತಹ ಟೊಮೆಟೊ, ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಪುಡಿಗಳನ್ನ ಹಾಕೋಣ. ಅದೇನು ಅಂತ ನೋಡೋಣ ಇವಾಗ. ನೋಡಿ, ಮೆಣಸು, ಜೀರಿಗೆ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಈಗ ಮೆಣಸು, ಜೀರಿಗೆ ಪುಡಿ, 1 ಟೀ ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಳ್ಳೋಣ. ಕಾಯಿ ತುರಿ ಹಾಕಿದ್ಮೇಲೆ 2 ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಈಗ ಆಗಿದೆ. ಸೊ ಈಗ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಸಿಸರ್ ಯೂಸ್ ಮಾಡಿದ್ರೆ ತುಂಬಾ ಸಣ್ಣಗೆ ಕಟ್ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಸೊ ಈಗ ಇದನ್ನು ಕಲಿಸ್ಬಿಟ್ಟು ಸ್ಟವ್ ಆಫ್ ಮಾಡೋಣ. ಈಗ ಬೆಂದಿರೋ ಬೇಳೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ಬೇಳೆ ಸ್ಮ್ಯಾಶ್ ಆಗಿದೆ. ಈಗ ಫ್ರೈ ಮಾಡ್ಕೊಂಡಿರೋಂತಹ ಮಿಶ್ರಣನ ಬೇಳೆಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನೋಡಿ, ನೀರು ನೋಡ್ಕೊಂಡು ಹಾಕ್ಕೋಬೇಕು. ತುಂಬಾ ನೀರು ಮಾಡ್ಕೋಬಾರ್ದು ಮತ್ತು ತುಂಬಾ ಗಟ್ಟಿನೂ ಮಾಡಬಾರ್ದು. ನೋಡಿ, ಸಾರು ರೆಡಿ ಆಗೋಗಿದೆ. ನೋಡಿ, ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಯೂಸ್ ಮಾಡಿಲ್ಲ. ಇದೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮಲ್ಲಂತೂ ಆರಾಮಾಗಿ ತಿನ್ಬೋದು. ಸೊ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವೀಡಿಯೋಸ್ಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.